ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೇವೇಗೌಡರ ರಾಜಕೀಯ ಪಯಣದ ಹಿಂದಿನ ಶಕ್ತಿ ಇನ್ನಿಲ್ಲ. ಪದ್ಮನಾಭನಗರ ನಿವಾಸದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾರೆ ದೇವೇಗೌಡರು. ಚೆನ್ನಮ್ಮ ಅಂತಿಮ ದರ್ಶನ ಪಡಿತಾ ಇದ್ದಾರೆ ರಾಜಕೀಯ ಗಣ್ಯರು. ಈಗ ದೇವೇಗೌಡರು HDKಯನ್ನು ಸಂತೈಸ್ತಾ ಇದ್ದಾರೆ ನಾಯಕರುಗಳು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೇವೇಗೌಡರ ರಾಜಕೀಯ ಪಯಣದ ಹಿಂದಿನ ಶಕ್ತಿ ಚೆನ್ನಮ್ಮ ಇನ್ನಿಲ್ಲ. ಪದ್ಮನಾಭನಗರ ನಿವಾಸದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾರೆ ಗೌಡ್ರು. ಪತ್ನಿ ಪಾರ್ಥಿವ ಶರೀರದ ಬಳಿ ಮುಖ ನೋಡುತ್ತಾ ಕುಳಿತಿದ್ದಾರೆ HDD. ಚೆನ್ನಮ್ಮ ಅಂತಿಮ ದರ್ಶನ ಪಡಿತಾ ಇರೋ ರಾಜಕೀಯ ಗಣ್ಯರು. ದೇವೇಗೌಡರು HDKಯನ್ನು ಸಂತೈಸ್ತಾ ಇದ್ದಾರೆ ನಾಯಕರುಗಳು. ಸಾಕಷ್ಟು ಜನ ನಾಯಕರುಗಳು ಬಂದಿದ್ದಾರೆ, ಗಮನಿಸ್ತಾ ಇದ್ದೀವಿ ಫೋಟೋದಲ್ಲಿ. ರೇವಣ್ಣ ಅವರು ಕಣ್ಣೀರು ಹಾಕ್ತಾ ಇರೋದು, ಅವರನ್ನು ಸಂತೈಸ್ತಾ ಇರೋದು ಸಿದ್ದರಾಮಯ್ಯನವರು. ಅದಾದ ನಂತರ ದೇವೇಗೌಡರನ್ನು ಸಂತೈಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ವಿ ಸೋಮಣ್ಣ ನೋಡಿ ಅಲ್ಲಿ ದೇವೇಗೌಡರು ತಮ್ಮ ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಎಸ್, ನಿಮಗೆ ಫೋಟೋಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಪದ್ಮನಾಭನಗರದ ನಿವಾಸದ ಒಳಗಡೆ ರಾಜಕೀಯ ಗುರುವಿನ ಕಣ್ಣೊರೆಸಿದ್ದಾರೆ ಸಿದ್ದರಾಮಯ್ಯ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಿದ್ದರಾಮಯ್ಯನವರು ಕಣ್ಣೀರಾಗ್ತಾ ಇದ್ದಂಥ ದೇವೇಗೌಡರನ್ನ ಸಂತೈಸಿದ್ದಾರೆ. ಕುಮಾರಸ್ವಾಮಿ ಅವರಿಗೂ ಧೈರ್ಯ ಹೇಳಿದ್ದ ಮಾಜಿ CM. ರಾಜಕೀಯ ಗುರುವಿನ ಕಣ್ಣೊರೆಸಿದ್ದಾರೆ ಸಿದ್ದರಾಮಯ್ಯ. ಪಕ್ಕದಲ್ಲೇ ಕೂತ್ಕೊಂಡು ಕಣ್ಣೊರೆಸಿದ್ದಾರೆ ನೋಡಿ. ರಾಜಕೀಯ ಗುರುವಿನ ಕಣ್ಣೊರೆಸಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ ಅಲ್ಲಿ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ದೇವೇಗೌಡರು ಅವರ ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಕೂತಿದ್ದಾರೆ. ಅಕ್ಕಪಕ್ಕದಲ್ಲಿ ವಿ ಸೋಮಣ್ಣ ಜೊತೆಗೆ ಸಿದ್ದರಾಮಯ್ಯನವರಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಗುರು ದೇವೇಗೌಡರ ಕಣ್ಣೊರೆಸ್ತಾ ಇರೋದು, ಸಂತೈಸ್ತಾ ಇರೋದು, ಸಮಾಧಾನ ಮಾಡ್ತಾ ಇರೋದು. ಒಟ್ಟಿಗೆ ಖಾಲಿ ಮಾಡಬಾರ್ದು. ಸ್ವಲ್ಪನೇ ತೆಗೀರಿ. ಯಾರಿದ್ದಾರೆ ಸ್ವಲ್ಪ ಆ ಕಡೆ ತಗ.